ಸಂಘಟಿಸಿರುವ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಚಾರ. ನಾವೆಲ್ಲರೂ ನಾಗರಿಕರಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀವಿ. ಉದ್ದೇಶ ಒಂದನೇ, ನಮ್ಮ ಸೈನಿಕರಿಗೆ, ಭಾರತದ ಸಶಸ್ತ್ರ ಸೇನಾಪಡೆಗೆ ಒಂದು ಗೌರವ, ಅಭಿನಂದನೆ ಮತ್ತು ಬೆಂಬಲ ಸೂಚಿಸಲಿಕ್ಕೆ, ಒಂದು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀವಿ. ಇಲ್ಲಿ ಸಮಸ್ತ ಮೈಸೂರಿನ ನಾಗರಿಕರು, ಅನೇಕ ಸಂಘ ಸಂಸ್ಥೆಗಳು, ಶಾಲೆಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ನಮ್ಮ ಸೈನಿಕರು, ನಿವೃತ್ತ ಸೈನಿಕರು ಸಹ ಇಲ್ಲಿಗೆ ಬಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರೋದು ಎಲ್ಲರಿಗೂ ಕೂಡ. ಪಾಕಿಸ್ತಾನದ ವಾಯುನೆಲೆಯನ್ನು ಧ್ವಂಸ ಮಾಡಿರುವಂಥ ನಮ್ಮ ದೇಶದ ಸೇನಾಪಡೆಗಳಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಎನ್ನುವಂಥದ್ದನ್ನು ಪ್ರದರ್ಶನ ಮಾಡುವ ಸಲುವಾಗಿ ಅವರ ಮೇಲಿನ ಅಭಿಮಾನಕ್ಕೆ, ಪ್ರೀತಿಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಮೈಸೂರಿನಲ್ಲಿ ರ್ಯಾಲಿ ನಡೀತಾ ಇದೆ. ನಿರಂತರವಾಗಿ ಕಾಪಾಡಬೇಕಾದಂತಹದ್ದು ದೇಶಗಳ ಧರ್ಮ. ಪ್ರಕ್ಷುಬ್ಧ ಮನಸ್ಸಿನ ವ್ಯಕ್ತಿಗಳು ಯಾರೇ ಇದ್ರೂ ಕೂಡ ಅಂತಹ ಶಕ್ತಿಗಳಿಗೆ ಬೆಳೆಯಲಿಕ್ಕೆ ಅವಕಾಶವನ್ನು ಕೊಡದೆ ಆಯಾ ಸಂದರ್ಭದಲ್ಲೇ ಅದನ್ನು ನಾಶಗೊಳಿಸಿದ್ರೆ ಜಗತ್ತು ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅನಿವಾರ್ಯವಾಗಿ ಇಂತಹ ಸಂದರ್ಭ, ಈ ಕಾರಣದಿಂದಾಗಿ ಮತ್ತೊಮ್ಮೆ ಜಗತ್ತಿಗೆ ಭಾರತ ಹೇಗೆ ಸದೃಢವಾಗಿ ಬಲಿಷ್ಠವಾಗಿದೆ ಅಂತ ತೋರಿಸಲಿಕ್ಕೆ ಒಂದು ಅವಕಾಶವನ್ನ ಆ ವಿಕೃತ ಮನಸ್ಸುಗಳು ತೋರಿಸ್ಕೊಟ್ಟಿದೆ. ಸಿಂಧೂರದ ಆಪರೇಷನ್ ನಮಗೆ ತುಂಬ ಒಳ್ಳೆಯದು ಅಂತ ಅನಿಸ್ತಾರೆ ನಮಗೆ. ಇದು ಇಷ್ಟಕ್ಕೆ ಅಲ್ಲ, ಇನ್ನೂ ಕೂಡ ಈ ನಮ್ಮ ದೇಶವನ್ನು ಕಾಪಾಡಬೇಕಾದ್ರೆ ಇನ್ನೂ ಕೂಡ ಅದನ್ನು ಪ್ರತಿಕ್ರಿಯೆ ಮಾಡಲೇಬೇಕಾಗುತ್ತೆ. ಇಷ್ಟರಲ್ಲಿ ಮುಗಿಯೋದಿಲ್ಲ. ಇದು ಹಲವು ವರ್ಷಗಳಿಂದ ಇದು ನಡೀತಾನೆ ಬಂದಿದೆ. ಇದನ್ನು ಮುಂದುವರೆದರೆ ಇದು ಇನ್ನು ಮುಂದಕ್ಕೆ ನಮಗೆ ನಾವು ತಂದುಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೈನಿಕರಿಗೆ ಅಭಿನಂದನೆ ಸಲ್ಲಿಸಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದೀವಿ. ಈ ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚಿನ ಮಹಿಳೆಯರೇ ಭಾಗವಹಿಸಿದ್ದಾರೆ. ಜನಗಳೇ, ನಾಗರಿಕರಿಗೆ ತಿಳಿದಿದೆ ಇವತ್ತು ಏನು ಪೆಹಲ್ಗಮಲ್ಲಾದಂತಹ 26 ಹಿಂದೂ ಗಂಡು ಮಕ್ಕಳ ಕುಂಕುಮವನ್ನು ಅಳಿಸಲು ಹೋದಂತಹ ಉಗ್ರರಿಗೆ ಸರಿಯಾಗಿ ಬುದ್ಧಿ ಕಲಿಸಿದಂತಹ ಸೈನಿಕರು ತಿರುಗೇಟು ಕೊಟ್ಟು ಇವತ್ತು ಜಯಗಳಿಸಿ ಬಂದಿದ್ದಾರೆ. ನೆಕ್ಸ್ಟ್ ಒಮ್ಮೆ ಬಂದರೆ ಈ ಥರ ಉಗ್ರರನ್ನ ಸದೆ ಬಡಿತಾರೆ. ಮತ್ತೆ ಇದೇ ಥರ ಉಗ್ರರು ಯಾರೇ ಬಂದರೂ ನಮ್ಮ ಇಂಡಿಯಾಗೆ ಅಥವಾ ಕಾಶ್ಮೀರನೇ POK ಆಕ್ಯುಪೈ ಕಾಶ್ಮೀರ ಏನಿದೆಯಲ್ಲ ಅದನ್ನು ನಮಗಾಗಿ ನಾವು ವಹಿಸ್ಕೊಳ್ಳೇಬೇಕು. ಏನಕ್ಕೆ ಅಂತಂದರೆ ಭಾರತದ್ದು, ಅದು ಪಾಕಿಸ್ತಾನದಲ್ಲ. ಹಾಗಾಗಿ ಇದೇ ಥರ ಉಗ್ರರನ್ನ ಸದೆ ಬಡಿತಾ ಇದ್ದರೆ ನಮ್ಮ ಭಾರತ ಯಾವಾಗಲೂ ಕೊನೆ ತನಕ ನಮ್ಮ ಜೊತೆನೇ ಇರುತ್ತೆ. ಸಿಂಧು ನಡೀತಾ ಇರೋದು ನಮ್ಮ ದೇಶದ ರಕ್ಷಣೆಗೋಸ್ಕರ. ನಾವು ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡೋದಕ್ಕೆ ತಯಾರಿದ್ದೀವಿ. ನಾವು ಬೆಂಬಲಿಸಕ್ಕೆ, ನಮ್ಮ ಸೈನಿಕರನ್ನ ಬೆಂಬಲಿಸಕ್ಕೆ ನಾವು ತಯಾರಿದ್ದೀವಿ. ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಸೈನಿಕರನ್ನ ನಾವು ಖಂಡಿತ
ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದಿಂದ ಒಂದು ಸಿಬ್ಬಂದಿಗಳು ಬಂದಿದ್ದಾರೆ. ಆದ್ರೆ ರೈಲ್ವೆಯಿಂದ ನಮ್ಮದೇ ವೈದ್ಯಕೀಯ ತಂಡ, ರೈಲ್ವೆ ವೈದ್ಯಕೀಯ ತಂಡ, ನಮ್ಮ ವಾಣಿಜ್ಯ ತಂಡ, ಆಮೇಲೆ RPF, ಅದಾದ ಮೇಲೆ ಸ್ಟೇಟ್ ಗವರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕೂಡ ಇದ್ರ ಭಾಗವಹಿಸಿದ್ದಾರೆ. ಮುಖ್ಯ ಉದ್ದೇಶ ಇದು ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲರಿಗೂ ತರಬೇತಿ ಕೊಡುವಂತದ್ದು, ಮತ್ತೆ ನಾವು ಯಾವ ಮಟ್ಟದಲ್ಲಿ ಸನ್ನದ್ಧವಾಗಿದ್ದೀವಿ ಅಂತ ನಮ್ಮನ್ನು ನಾವು ತಿಳ್ಕೊಳ್ಳುವಂತ ಒಂದು ಇದು. ಸೊ ಈ ಮೂಲಕ ನಮ್ಮ ಸಿಬ್ಬಂದಿಗಳು ಕೂಡ ಒಂದು ಒಳ್ಳೆ ತರಬೇತಿ ಸಿಗುತ್ತೆ. ಸೊ ಇದು ನಾವು ಇಂಥ ಸಂದರ್ಭದಲ್ಲಿ ಮುಂದೆ ಹೇಗೆ ನಾವು ತ್ವರಿತವಾಗಿ ಕಾರ್ಯನಿರ್ವಹಿಸಬಹುದು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಅಂತ ಒಂದು ಈ ಮೂಲಕ ನಾವು ಅದನ್ನ ಅನುಭವ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. और NDRF की टीम भाग ले रही है। इसमें एक सिनेरियो बनाया गया है जिसमें कि एक यात्री ट्रेन डिरेल हो जाती है, जिसके 2 कोच पटरी से उतर जाते हैं और उसमें यात्री जो है फंसे हुए हैं, घायल कुछ हो जाते हैं। उनको निकालने के लिए रेलवे की टीम्स और NDRF की टीम यहाँ पे बुलाई गई है, जिसमें NDRF की टीम को बताया गया है कि एक कोच में जो AC का है उसमें से कुछ विक्टिम्स को निकालना है। तो NDRF की टीम ने साइड से और ऊपर से कट करके कमिलांग की मदद से विक्टिम्स को निकाल रहे हैं और उनको फर्दर ट्रीटमेंट के लिए हॉस्पिटल भेज रहे हैं। NDRF ಒಟ್ಟಿಗೆ ಮತ್ತೆ RPF ಮತ್ತೆ ರೈಲ್ವೆ ಸಿಬ್ಬಂದಿಯವರೊಟ್ಟಿಗೆ ಮತ್ತೆ ಸಿವಿಲ್ ಡಿಫೆನ್ಸ್ ಎಲ್ಲರೂ ಸೇರಿ ಒಟ್ಟಿಗೆ ಈ ಕಾರ್ಯಾಚರಣೆಯನ್ನ ಮಾಡ್ತಾ ಇದೀವಿ. ಇದರಿಂದ ನಮಗೂ ಒಂದು ಒಳ್ಳೆ ಅನುಭವ, ಮತ್ತೆ SDRF NDRF ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಾವು ಅವರಲ್ಲಿ ಏನು ಒಳ್ಳೆಯ ಇನ್ನು ಎಕ್ಸ್ಪರ್ಟ್ ಏನ್ ನಾವು ಕಾರ್ಯಾಚರಣೆಗೆ ಉತ್ತಮವಾದ ಅಂಶಗಳಿದಾವೆ ಅವನ್ನೆಲ್ಲ ತಗೊಳಕ್ಕೆ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ.